ಈಗ ನೋಡಾತಿರ್ಲ ಗಿಡ ಇದು ಉತ್ತರ ಕರ್ನಾಟಕ ಒಳಗೆ ಈ ಹಣ್ಣನ್ನು ಬಳುಲ್ ಹಣ್ಣು ಅಂತ ಕರೀತಾರೆ. ಈ ಕಡೆ ಬಯಲುಸೀಮೆ ಕಡೆ ಬೆಲ್ದ ಹಣ್ಣು ಅಂತ ಕರೀತಾರೆ. ಇಂಗ್ಲೀಷ್ ಒಳಗೆ ವುಡ್ ಆ್ಯಪಲ್ ಅಂತಾರೆ. ಇದನ್ನು ಇವತ್ತು ಇದರಿಂದ ಸ್ವೀಟ್ ಬರ್ಫಿ ಹೆಂಗೆ ಮಾಡೋದಂತ ನೋಡೋಣ. ಯಾಕಂದರೆ ನಮ್ಮ ಕಡೆ ಇದನ್ನು ಅಷ್ಟು ಮಾಡೋದಿಲ್ಲ. ಇದ್ರಾಗಿರೋ ಉದ್ದುದ್ದು ಏನು ಎಳೆ ಇರ್ತಾವಲ್ರಿ ಅವ್ನ ತೆಗೆದ್ಬಿಟ್ಟು ಅವ್ನು ಜಸ್ಟ್ ತೆಗಿಬೇಕಾ. ಬೀಜ ಇದ್ರೂ ನಡಿತೈತಿ, ಅದೇನು ತೊಂದರೆ ಇಲ್ಲ. ಅದನ್ನೆಲ್ಲ ಒಟ್ಟಿಗೆ ಮಾಡಿಕೊಂಡು ಅದನ್ನು ಮಿಕ್ಸರ್ ಜಾರಲ್ಲಿ ಫುಲ್ ನುಣ್ಣಗೆ ರುಬ್ಕೋಬೇಕು. ಮೊದಲು ರುಬ್ಕೊಂಡಾದ್ಮೇಲೆ ಅದಕ್ಕೆ ಬೆಲ್ಲ ಸೇರಿಸ್ಬೇಕು. ಫುಲ್ ನುಣ್ಣಗೆ ರುಬ್ಬೇಕು ಮೊದಲು, ಬೆಲ್ಲ ಏನು ಸೇರ್ಸಂಗಿಲ್ಲ ಸ್ಟಾರ್ಟಿಂಗು. ಅದೆಲ್ಲ ಫುಲ್ ಸ್ಮೂತ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ಮತ್ತು ಇನ್ನೊಂದು ಸತಿ ಮಿಕ್ಸರ್ ಮಾಡಬೇಕು. ಫುಲ್ ನುಣ್ಣಗೆ ಪೇಸ್ಟ್ ಥರ ಮಿಕ್ಸರ್ ಮಾಡಿದ್ಮೇಲೆ ಇದಕ್ಕೆ ಬೇಕಂದ್ರೆ ಉಪ್ಪು ಹಾಕ್ಕೋಬೋದು. ಯಾಕಂದರೆ ಇದು ಹಣ್ಣು ಸ್ವಲ್ಪ ಹುಳಿ ಇರ್ತೈತಿ, ಆಪ್ಷನ್ ಬಟ್ ಹಾಕಿದರೆ ಚಲೋ. ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ. ಪೇಸ್ಟ್ ಮಾಡ್ಕೊಂಡ ನಂತರ ಈ ಥರ ಫ್ಲ್ಯಾಟ್ ಇರೋ ಪ್ಲೇಟಲ್ಲಿ ಹಾಕಿಬಿಟ್ಟು ಈವನ್ನಾಗಿ ಮಾಡಿ ಅದನ್ನು ಈ ಥರ ಇದೈತಲ್ರಿ ಮರ್ದಿನ ಕಟ್ ಮಾಡಿರೋದು. ಇದು ಅವತ್ತಿನ ದಿನ ಬರೀ ಅಷ್ಟೇ ಫ್ಲ್ಯಾಟ್ ಒಳಗೆ ಹಾಕಿ ಸುಮ್ಬಿಡೋದು. ಆ ಮರ್ದಿನ ಐತಲ್ಲ ಅದೇನು ಫ್ರಿಜ್ನಾಗ ಇಡೋದು ಬೇಕಾಗಿಲ್ಲ, ಹಂಗೆ ಹೊರಗಿಟ್ರೆ ನಡಿತೈತಿ. ನೆಟ್ ಥರ ಸಾಣ್ಗಿರ್ತಾವಲ್ರಿ ಅದನ್ನು ಕವರ್ ಮಾಡಿಟ್ರೆ ಆಯಿತು. ಮರ್ದಿನ ಹಿಂಗೆ ಚಾಕುಲೆ ಕೊರ್ದು ಸ್ಕ್ವೇರಾಗಿ ಕಟ್ ಮಾಡಿ ತೆಗೆದ್ರೆ ಈ ಥರ ಕಾಣಿಸ್ತೈತ್ರಿ ಬರ್ಫಿ. ಭಾಳ ಚಲೋ ಅನ್ನಿಸ್ತೈತಿ, ಟೇಸ್ಟ್ ಅನಿಸುತ್ತೆ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ನಮ್ಗಳಿಗೆಲ್ಲ ಉತ್ತರ ಕರ್ನಾಟಕದವರಿಗೆ. ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿರಿ. ಇದು ಒಂದು ಹಣ್ಣಿಂದ ಮಾಡಿದ್ದು ನೋಡಿರಿ ಇಷ್ಟೊಂದು ಬರ್ಫಿಗಳಾಗ್ಯಾವ. ಇದು ಹಣ್ಣದ್ದು ಬೆನಿಫಿಟ್ಸ್ ಭಾಳ ಅದಾವ್ರಿ. ಇದೇನಂದ್ರೆ ವಿಟಮಿನ್ ಸಿ ಒಳಗೂ ಜಾಸ್ತಿ ಇರ್ತೈತಿ. ಇದ್ರೊಳಗೆ ಇಮ್ಯುನಿಟಿ ಇಂಪ್ರೂವ್ ಮಾಡ್ತೈತಿ, ಡೈಜೆಷನ್ ಇಂಪ್ರೂವ್ ಮಾಡ್ತೈತಿ. ಇಟ್ಸ್ ಆಲ್ಸೋ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ ಮತ್ತು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ತೈತಿ. ಸೊ ಹಾರ್ಟ್ಗೂ ಒಳ್ಳೆಯದು ಹಣ್ಣು. ಸೊ ಇದು ಹಣ್ಣಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಇದು ರೇರ್ ಹಣ್ಣು ಅನಿಸುತ್ತೆ, ಮೋಸ್ಟ್ಲಿ ಎಲ್ಲ ಕಡೆ ಸಿಗೋಂಗಿಲ್ಲ. ಬಟ್ ಟ್ರೈ ಮಾಡ್ಬೋದು ನೀವು ಈ ಹಣ್ಣು ಒಂದು ಸತಿನಾರು, ಇದು ಹಣ್ಣಿನ ರೆಸಿಪಿನ. ಸೊ ಎಂಜಾಯ್ ಯುವರ್ ಟೈಮ್. Thank you. Like, comment and subscribe the channel. Thank you so much for watching.